ಇನ್ಸ್ಟಾಗ್ರಾಮ್ ಒಂದು ಟೈಮಲ್ಲಿ ಈ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡೋರ್ನೇ ಜಿರ್ಲೆಗಳು ಅಂತ ನಮ್ಮ ಸುಪ್ರೀಂ ಕೋರ್ಟ್ನ CJI ಕರೆದಿದ್ರು. ಅದಾದಮೇಲೆ ಒಂದು ಪಕ್ಷ ಹುಟ್ಕೊಳ್ತು. ಅದಾದಮೇಲೆ ವಿದ್ಯಾರ್ಥಿಗಳ ಪರವಾಗಿ ಒಂದಷ್ಟು ಹೋರಾಟಗಳು ಆಗ್ತಾ ಹೋಯಿತು. ತದನಂತರ ಊಹೆಗೂ ನಿಲುಕದ ರೀತಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿನೇ ಆರಂಭ ಆಗ್ತಾ ಇದೆ ಇನ್ನು ನಮ್ಮ ಭಾರತದಲ್ಲಿ. ಸೊ ಇವಾಗ ಹೊಸ ವಿಚಾರ ಏನಪ್ಪಾ ಅಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡ್ಕೊಳ್ಳಿ, ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡ್ಕೊಳ್ಳಿ, ಅದ್ರ ಮುಖಾಂತರ ಜನರಿಗೆ ನೇರವಾಗಿ ವಿಷಯ ವಿಚಾರಗಳು, ಸರ್ಕಾರದ ಯೋಜನೆಗಳಾಗಿರ್ಬೋದು, ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳಾಗಿರ್ಬೋದು, ಸರ್ಕಾರದ ಯಾವುದೇ ಒಂದು ನಿರ್ಧಾರಗಳಾಗಿರ್ಬೋದು, ಯುವ ಸಮುದಾಯದೊಂದಿಗೆ, ಯುವ ಪೀಳಿಗೆಯೊಂದಿಗೆ ಹಂಚಿಕೊಳ್ಳುವಂತಹ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಏನು ಈ ಸೋಷಿಯಲ್ ಮೀಡಿಯಾನ ಯುಟಿಲೈಸ್ ಮಾಡಿಕೊಂಡು ಜೆನ್ಸಿಗಳು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಆರಂಭ ಮಾಡಿದ್ವು. ಸೊ ಅದಾದಮೇಲೆ ಇವರು ಏನು ನರೇಂದ್ರ ಮೋದಿ ಅವರು ರಾತ್ರೋರಾತ್ರಿ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಅದಕ್ಕೆ ಏನೆಲ್ಲ ಪ್ರತಿಕ್ರಿಯೆ ಬಂತು, ಅದರಲ್ಲಿ ಏನೆಲ್ಲ ರೆಸ್ಪಾನ್ಸ್ ಮಾಡಿದ್ರು ಆ್ಯಂಡ್ ಅದನ್ನು ಎಷ್ಟು ಜನ ನೋಡಿದ್ರು ಅನ್ನುವಂತಹ ಆಧಾರದ ಮೇಲೆ ಪ್ರತಿಯೊಬ್ಬ ಕೇಂದ್ರ ಸಚಿವನೂ ಕೂಡ ಒಂದು ಇನ್ಸ್ಟಾಗ್ರಾಮ್ ಖಾತೆಯನ್ನು ಹೊಂದಬೇಕು. ಅದರಲ್ಲಿ ಅಧಿಕೃತವಾದಂತಹ ಪ್ರಕಟಣೆಯನ್ನು ಮಾತ್ರ ಪ್ರಕಟ ಮಾಡದೆ ಯುವ ಸಮುದಾಯದೊಂದಿಗೆ ಅವರಿಗೆ ಇಷ್ಟ ಆಗೋ ರೀತಿಯಲ್ಲಿ ನೇರ ಸಂಪರ್ಕವನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ವಿಷಯ ವಿಚಾರಗಳನ್ನು ತಿಳಿಸುವಂಥದ್ದು, ಅಥವಾ ಏನು ಯುವ ಸಮುದಾಯಕ್ಕೆ ಏನು ವಿಚಾರಗಳು ತಲುಪಬೇಕು ಅದನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಸರಿಯಾದ ರೀತಿಯಲ್ಲಿ ವಿಡಿಯೋ ಮಾಡಿ ತಲುಪಿಸುವಂತಹ ಕೆಲಸ ಮಾಡಿ, ಇದು ಅತ್ಯಂತ ಶೀಘ್ರಗತಿಯಲ್ಲಿ ಅಂದರೆ ಜೆನ್ಸಿ ಅಂತ ಏನು ಕರಿತೀವಿ ಅವ್ರನ್ನ ಸುಲಭವಾಗಿ ತಲುಪೋದಕ್ಕೆ ಈಸಿ ಆಗತ್ತೆ ಅಂತ ಹೇಳಿದರೆ. ಅವರು ಹೋಗಿ ಕ್ಯಾಬಿನೆಟ್ ಮೀಟಿಂಗ್ ಅಟೆಂಡ್ ಮಾಡುವಂತಹ ಸಂದರ್ಭದಲ್ಲಿ ಕೇಳಿರುವಂಥದ್ದು ಇದೇ ಪ್ರಶ್ನೆ: ನಿಮ್ಮಲ್ಲಿ ಎಷ್ಟು ಜನ ಇನ್ಸ್ಟಾಗ್ರಾಮ್ ಖಾತೆಯನ್ನು ಹೊಂದಿದ್ದೀರಾ? ನಿಮ್ಮಲ್ಲಿ ಎಷ್ಟು ಜನ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ? ನಮ್ಮಲ್ಲಿ ಎಷ್ಟು ಜನ ಯುವಕರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದಾರೆ, ಅದು ನಿಮಗೆ ಗೊತ್ತಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿ ಈಗ ಪ್ರತಿಯೊಬ್ಬ ಕೇಂದ್ರ ಸಚಿವನು ಕೂಡ ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡಬೇಕು. ಅದರಲ್ಲಿ ಬರೀ ಅಧಿಕೃತವಾದಂತಹ ಪ್ರಕಟಣೆಗಳನ್ನು ಹೊರಡಿಸೋದು ಅಷ್ಟೇ ಅಲ್ಲದೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡಿಬಿಡಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಸರ್ಕಾರದ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸುವಂತಹ ಕೆಲಸ ಮಾಡ್ತಿದೆ. ಅದಕ್ಕೆ ಸರಿಯಾದ ಕ್ಲಾರಿಟಿನ ಕೊಡೋ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಕೇಂದ್ರ ಸಚಿವರೆಲ್ಲರೂ ಸೇರಿಕೊಂಡು ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿ ಇದ್ರ ಮುಖಾಂತರ ಜನರಿಗೆ ಸತ್ಯತೆಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ನಾವು ಯುವ ಜನತೆಯನ್ನು ತಲುಪಿಸಬಹುದು ಆ್ಯಂಡ್ ತಲುಪಬಹುದು. ಅದಕ್ಕೋಸ್ಕರ ಪ್ರತಿಯೊಬ್ಬರ ಖಾತೆಯನ್ನು ಹೊಂದಬೇಕು ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ತಿಂಗಳ 24ನೇ ತಾರೀಕು. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ.